ಆನಂದಪುರಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ನನಗೆ ಅವತ್ತು ವಿಪರೀತ ಜ್ವರ ಇತ್ತು. ಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಯವರು, ರೇವಣ್ಣವರು ಬಂದಿದ್ದರು. ನನಗೆ ಇವರು ಸಾವಿನ ಸುದ್ದಿಯನ್ನ ತಿಳಿಸಿದರು. ಆದರೆ ನಾನು ಪ್ರಯಾಣ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ಬೈತಿ ಸುರೇಶ್ ಅವರನ್ನ ಕಳಿಸಿದೆ. ಬೈತಿ ಸುರೇಶ್ ಅವರು ಯಾಕಂದರೆ ಬೆಂಗಳೂರಿನಿಂದ ಚಿಂತನೆಗೆ ಬರಬೇಕಾದ್ರೆ ಬಹಳ ದೂರ ಆಗ್ತದೆ. ಅವರು ಹೆಲಿಕಾಪ್ಟರ್ ಸಿಗ್ತಾ ಇರಲಿಲ್ಲ. ಆದರೂ ಹೇಗೋ ಬೇರೆಯವರ ಹೆಲಿಕಾಪ್ಟರ್ನ ಮಾಡ್ಕೊಂಡು ಅವ್ರದೇ ಹೆಲಿಕಾಪ್ಟರ್ ಇವತ್ತು ನಾವು ಬಂದಿರೋದು. ಪೂಜ್ಯ ಸ್ವಾಮೀಜಿಯವರ ಸಾವಿನ ದಿನ ಬರ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಆದರೆ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನ ದೈವಾಧೀನರಾದಂಥ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ಏನು ಗೌರವ ಸರ್ಕಾರದಿಂದ ಸಲ್ಲಬೇಕು, ಆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾಗಿನೆಲೆ ಗುರುಪೀಠ 1992 ಫೆಬ್ರವರಿ 9ನೇ ತಾರೀಕು ಪ್ರಾರಂಭ ಆಯಿತು. ಅವತ್ತು ನಾನು ಸೋತಿದ್ದೆ, ಸ್ವಲ್ಪ ಪುರುಷತ್ತಿತ್ತು. ಕುರುಬರಿಗೆ ಒಂದು ಗುರುಪೀಠ ಇರಲಿಲ್ಲ. ಇತಿಹಾಸದಲ್ಲಿ ಮೊದಲನೇ ಗುರುಪೀಠ ಆದದ್ದು ಕುರುಬರಿಗೆ ಕಾಗಿನೆಲೆ ಗುರುಪೀಠ ಅಂತಕ್ಕಂಥದ್ದನ್ನ ಮರೆಯಬಾರದು. ಆಗ ಪ್ರಾರಂಭ ಆದಾಗ ತಾರಕಾನಂದಪುರಿ ಸ್ವಾಮೀಜಿ ಅದರ ಮೊದಲನೇ ಗುರುಗಳಾದರು. ಅವರು ನಂಜನಗೂಡು ತಾಲೂಕಿನವರು. ಮೊದಲನೇ ಕಾಗಿನೆಲೆ ಗುರುಪೀಠದ ಮೊದಲನೇ ಗುರುಗಳಾಗಿ ಮಾಡೋದು. ಅವರ ನಂತರ ಯಾರನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಕರ್ನಾಟಕದಲ್ಲಿ 4 ರೆವಿನ್ಯೂ ವಿಭಾಗಗಳಿದ್ದಾವೆ. 4 ರೆವಿನ್ಯೂ ವಿಭಾಗಗಳಲ್ಲಿ ಕಲ್ಯಾಣ ಕರ್ನಾಟಕ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ ಮತ್ತೆ ಬೆಂಗಳೂರು ವಿಭಾಗ. ಮುಂಬೈ ಕರ್ನಾಟಕದಲ್ಲಿ ನಿರಂಜನಾನಂದಪುರಿ ಸ್ವಾಮೀಜಿಯವರು. ಇಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು. ಈಗ ಕಲ್ಯಾಣ ಕರ್ನಾಟಕ ವಿಭಾಗದ ಪೂಜ್ಯರಾದಂಥ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ನಮ್ಮನ್ನ ಅವರಿಗೆ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಲಿಕ್ಕೆ, ಅವರ ಕುಟುಂಬ ವರ್ಗದವರಿಗೆ ಮತ್ತೆ ನೀವೆಲ್ಲ ಇಡೀ ಜನಾಂಗ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು ಎಲ್ಲ ಇಡೀ ಸಮಾಜದಲ್ಲಿ. ಯಾಕಂತಂದ್ರೆ ನಾವು 92ನೇ ಇಸ್ವಿನಲ್ಲಿ ಗುರುಪೀಠ ಮಾಡುವಾಗ ಆಗ ಇಷ್ಟೊಂದು ಮಠಗಳಿರಲಿಲ್ಲ. ನಾವೆಲ್ಲರೂ ಕೂಡ ಮಾಡಿದ್ದು ಜಾತ್ಯತೀತವಾದಂಥ ಒಂದು ಮಠ ನಿರ್ಮಾಣ ಆಗಬೇಕು. ಮನುಷ್ಯ ಕುಲ, ಮಾನವ ಕುಲ ಇದೆಯಲ್ಲ, ಒಂದೇ ಕುಲ ಇರ್ತಕ್ಕಂಥದ್ದು. ಅದಕ್ಕೆ ಕನಕದಾಸರು ಏನು ಹೇಳಿದ್ದಾರೆ, ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನಾದರೂ ಬಲ್ಲಿರ 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 ಅಂತ ಹೇಳ್ತಾರೆ. ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತೇಳಿ ಕನಕದಾಸರು ಹೇಳಿರ್ತಕ್ಕಂಥದ್ದು. ಅದೇ ಬಸವಣ್ಣವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮದೇವ. ಈ ಸಮಾಜದಲ್ಲಿ ಅನೇಕ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ನಮ್ಮ ಸಮಾಜ, ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ, ಅನೇಕ ಧರ್ಮಗಳಿಂದ ಕೂಡಿರ್ತಕ್ಕಂಥ ಸಮಾಜ, ಅನೇಕ ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ಸಮಾಜ, ಅನೇಕ ಭಾಷೆಗಳಿಂದ ಕೂಡಿರ್ತಕ್ಕಂಥ ಸಮಾಜ. ಯಾವುದೇ ಪೀಠ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ನಾವೆಲ್ಲರೂ ಕೂಡ ಮನುಷ್ಯರಲ್ವ. ಅದಕ್ಕೋಸ್ಕರ ನಾವು ಈ ಮಠವನ್ನು ಮಾಡುವಾಗ ಕನಕ ಗುರುಪೀಠ ಅಂತ ಮಾಡಿದ್ರೂ ಕೂಡ ಜಾತ್ಯತೀತ ಮಠವಾಗಿ ಅದು ಬೆಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಮನುಷ್ಯರೆಲ್ಲರನ್ನು ಕೂಡ ಒಗ್ಗೂಡಿಸ್ಬೇಕು. ನಾವೆಲ್ಲರೂ ಕೂಡ ಒಂದು ಕುಟುಂಬ, ನಾವೆಲ್ಲರೂ ಕೂಡ ಮನುಷ್ಯರು ಅಂತಕ್ಕಂಥ ಭಾವನೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ.
ಅದಕ್ಕೋಸ್ಕರ ಬಸವಣ್ಣ ಅವರು 12ನೇ ಶತಮಾನದಲ್ಲೇ ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ಸಾಮಾಜಿಕ ನ್ಯಾಯದ ರಥವನ್ನ ಇಲ್ಲಿವರೆಗೆ ಎಳ್ಕ ಬಂದಿದ್ದೀನಿ ನಾನು, ಅದು ಹಿಂದೆ ತಳ್ಳಕ್ ಹೋಗ್ಬೇಡಿ, ಯಾರು ಹಿಂದೆ ತಳ್ಳಬಾರ್ದು. ನಿಮ್ಗೆ ಶಕ್ತಿ ಇದ್ರೆ ಮುಂದಕ್ಕೆ ಎಳೀರಿ, ನಿಮ್ ಕೈಲಾದ್ರೆ ಮುಂದಕ್ಕೆ ಎಳೀರಿ, ಹಿಂದಕ್ಕೆ ಮಾತ್ರ ತಳ್ಳಿ. ಕಲ್ಯಾಣ ಕರ್ನಾಟಕ ವಿಭಾಗ ಈ ಭಾಗದಲ್ಲಿ ಇಟ್ಕೊಂಡು ಅನೇಕ ವರ್ಷಗಳಿಂದ ಜಾತ್ಯತೀತ ಮಠವನ್ನ ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡುದು. ಯಾವುದೇ ಧರ್ಮ ಇರಲಿ, ಧರ್ಮ ಪರಸ್ಪರ ಪ್ರೀತಿಸಿ ಅಂತ ಹೇಳ್ಕೊಡ್ತದ ಹೊರತು ದ್ವೇಷಿ ಅಂತ ಹೇಳ್ಕೊಡೋದಲ್ಲ. ಯಾರನ್ನು ದ್ವೇಷಿ ಅಂತ ಹೇಳ್ಕೊಡಲ್ಲ, ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗಂತೇಳಿ ಇನ್ನೊಬ್ಬರನ್ನ ದ್ವೇಷಿಸಬೇಕು, ವೈರತ್ವ ಮಾಡಬೇಕು ಅಂತಕ್ಕಂಥ ಮಾತುಗಳಲ್ಲ. ಇನ್ನೊಬ್ಬರನ್ನ ಪ್ರೀತಿಸೇ ಸ್ವಾಭಿಮಾನಿಗಳಾಗಿ ಇರಬೇಕು. ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಕೂಡ ಸ್ವಾಭಿಮಾನಿಗಳಾಗಿದ್ರು ಅಂತಕ್ಕಂಥದನ್ನ ಇವತ್ತು ನಾವು ಮರೆಯಲಿಕ್ಕೆ ಸಾಧ್ಯ. ಅದಕ್ಕೆ ಎಲ್ಲ ಸಮಾಜಗಳು ಕೂಡ ಶಿಕ್ಷಣವನ್ನ ಪಡ್ಕೊಳ್ಳೇಬೇಕು. ಎಂತ ಶಿಕ್ಷಣ ಪಡ್ಕೋಬೇಕು ಅಂತಂದ್ರೆ ವೈಜ್ಞಾನಿಕವಾದಂತ ಶಿಕ್ಷಣವನ್ನ ಪಡ್ಕೋಬೇಕು. ಸಾಮಾಜಿಕ ಆರ್ಥಿಕ ಬದಲಾವಣೆಗಳಾದಾಗ ಮಾತ್ರ ನಮ್ಮ ಜಾತಿ ವ್ಯವಸ್ಥೆಗೂ ಕೂಡ ಬದಲಾವಣೆ ಬರಲಿಕ್ಕೆ ಸಾಧ್ಯ. ಎಷ್ಟು ವರ್ಷ ಆಯ್ತು ಇವನಾರವ ಅಂತ ಹೇಳಿ? 850 ವರ್ಷಗಳಾಯ್ತು. 850 ವರ್ಷಗಳಿಂದ ಜಾತಿ ಹೋಗಿಲ್ಲ. ಅದರಿಂದ ಕೆಲವರು ಹೆಮ್ಮೆ ಪಡ್ತಾರೆ, ಜಾತಿ ಸೂಚಕ ಹೆಸರುಗಳನ್ನಿಟ್ಟುಕೊಳ್ಳೋದ್ರೆ ಹೆಮ್ಮೆ ಪಡೋದು. ಅವೆಲ್ಲ ಅವೆಲ್ಲ ಈ ಜಾತಿ ಸೂಚಕ ಇಟ್ಕೊಳ್ಳೇ ಬಾರದು. ವಿದ್ಯಾವಂತರಾದ ಮೇಲೆ ವೈಚಾರಿಕತೆಯನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸ. ಈಗ ಬಸವಣ್ಣ ಹೋರಾಟದ ಯಾವುದು? ಕರ್ಮ ಸಿದ್ಧಾಂತ ತಿರಸ್ಕಾರ ಮಾಡೋದು. ಕನಕದಾಸರು ಮೌಢ್ಯಗಳನ್ನ ತಿರಸ್ಕಾರ ಮಾಡೋದು. ಮತ್ತೆ ನಾವು ಮೌಢ್ಯಗಳನ್ನ ಕಂದಾಚಾರಗಳನ್ನ ಅನುಸರಿಸ್ತಕ್ಕಂಥ ಕೆಲಸ ಆಗ್ಬಾರ್ದು. ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಕೆಲಸ ಮಾಡ್ತಾ ಇದ್ರು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಎಲ್ಲ ಜನರು ಪ್ರೀತಿಸ್ತಾರೆ ನನಗೆ. ನೀನ್ ಪ್ರೀತಿಸ್ತೀಯ, ಈ ತರನೇ ಬೇರೆಯವರು ಪ್ರೀತಿಸ್ತಾರೆ. ನೀವು ಜಾಸ್ತಿ ಪ್ರೀತಿಸ್ತೀಯ, ಆದ್ರೆ ಬೇರೆಯವರು ಕೂಡ ಪ್ರೀತಿಸ್ತಾರೆ. ಅದರಿಂದಲೇ ನಾನು ರಾಜಕೀಯದಲ್ಲಿ ಬದುಕಿರೋದು. ಬರೀ ಒಂದು ಜಾತಿಯವರು ಪ್ರೀತಿಸಿದ್ರೆ ರಾಜಕೀಯದಲ್ಲಿ ಬದುಕಕ್ಕಾಗಲ್ಲ. ಎಲ್ಲ ಜಾತಿಯವರು ಪ್ರೀತಿಸಿದ್ರೆ ರಾಜಕೀಯದಲ್ಲಿ ಬದುಕಲಿಕ್ಕೆ ಸಾಧ್ಯ. ಅದರಿಂದ ಬದುಕಿದ್ದೇನೆ. ಹಾಗಾಗಿ ನಿಮ್ಮ ಆಶೀರ್ವಾದ ಇದೆಯಲ್ಲ, ಇಡೀ ಸಮಾಜದ ಆಶೀರ್ವಾದ ಇದೆಯಲ್ಲ, ಅದಕ್ಕೆ ಯಾವ ಬೆಲೆನೂ ಕೂಡ ಕಟ್ಟಕ್ಕ ಸಾಧ್ಯನೇ ಇಲ್ಲ. ಯಾವ ಬೆಲೆನೂ ಕಟ್ಟಕ್ಕಾಗಲ್ಲ. ಅದೇ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಾಗ ಮಾತ್ರ ನಾವು ರಾಜಕೀಯದಲ್ಲಿ ಉಳಿಲಿಕ್ಕೆ, ಸಮಾಜದಲ್ಲಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನಮ್ಮ ಎಲ್ಲ ಸ್ವಾಮೀಜಿಯವರು ಕೂಡ ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಜಾತ್ಯತೀತ ಪೀಠವಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೆ ನಾವೆಲ್ಲ ಕುರುಬರು ಅಂತಕ್ಕಂಥದನ್ನ ಮರಿಬಾರ್ದು. ನಾವೆಲ್ಲ ಕುರುಬರು ಅಂತಕ್ಕಂಥದ್ದು ಮಾತಾಡೋದು. ಅಂತಿಮವಾಗಿ ಕುರುಬರೆಲ್ಲ ಒಗ್ಗಟ್ಟಾದ್ಮೇಲೆ ಎಲ್ರಿಗೂ ಶಿಕ್ಷಣ ಸಿಕ್ಕಿದ ಮೇಲೆ ಒಂದು ಜಾತಿ ಆಗಬೇಕು. ಇಲ್ಲಿ ಒಂದು ಹುಡುಗರ ಹಾಸ್ಟೆಲ್ ಆಗಬೇಕು, ಹುಡುಗಿಯರ ಹಾಸ್ಟೆಲ್ ಆಗಬೇಕು, ಒಂದು ಭೋಜನಾ ಶಾಲಾ ಆಗಬೇಕು ಅಂತೇಳಿ, ಯಾತ್ರಿ ನಿವಾಸ ಆಗಬೇಕು ಅಂತೆಲ್ಲ ಕೇಳಿದ್ದಾರೆ. ಅದಕ್ಕೆ ಬೇಕಾದಂತ ಹಣವನ್ನ ಕೊಡುತ್ತೇನೆ ಅಂತ ಆಗ್ಬೋದಾ? ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು
ಮೊನ್ನೆ ತಾನೇ ಕ್ಯಾಬಿನೆಟ್ನಲ್ಲಿ ಎಲ್ಲ ದಲಿತ ಹಿಂದುಳಿದ ಮಠಗಳಿಗೆ ಬೆಂಗಳೂರಿನಲ್ಲಿ ಜಾಗ ಕೊಟ್ಟಿದ್ದೀವಿ. ಸುಮಾರು 50 ಎಕರೆ. ಕೇಂದ್ರ ಸರ್ಕಾರ SC ST ಮಾಡೋದು ಕೇಂದ್ರ ಸರ್ಕಾರ. ನಾವು ಶಿಫಾರಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ. ನಮ್ಮ ಕೆಲಸ ಶಿಫಾರಸ್ ಮಾಡೋದಷ್ಟೇ. ಶಿಫಾರಸ್ ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಕುರುಬರನ್ನೆಲ್ಲ ST ಸೇರಿಸಬೇಕು ಅಂತ ಮಾಡಿದ್ರು. ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅವರು ವಾಪಸ್ ಕಳಿಸಿದ್ರು. ಅದು ಕ್ಲಾರಿಫಿಕೇಶನ್ ಕೇಳಿತ್ತು. ಮತ್ತೆ ನಾನು ಕಳಿಸಿದ್ದೇನೆ, ಆ ಕ್ಲಾರಿಫಿಕೇಶನ್ ಸಹಿತವಾಗಿ ಕಳಿಸಿದ್ದೇನೆ ಅಂತ ಗೊತ್ತಾಯ್ತಿದ್ರೆ ನಾವು ಮಾಡಾಗಿದ್ರೆ ಮಾಡಿ ಬೀಸಾಕ್ಬಿಡ್ತಿದ್ದೆ ಅಂತ. ಶಿಫಾರಸ್ ಮಾಡಿದ್ದೀನಿ. 2ನೇ ಸಾರಿನೂ ಕಳಿಸ್ಕೊಡ್ತೀನಿ. ಜಾತಿ ಗಣತಿ ಇನ್ನೊಂದು ತಿಂಗಳು ಒಳಗಡೆ ಬಿಡುಗಡೆ ಮಾಡ್ತೇವೆ. ಜಾತಿ ಗಣತಿ ಇನ್ನೊಂದು ತಿಂಗಳಲ್ಲಿ ಒಳಗಡೆ, ಬಹಳ ಹೆಚ್ಚಂದ್ರೆ 2 ತಿಂಗಳಾಗ್ಬೋದು. ಬಟ್ ಅಂತಿಮವಾಗಿ ಎಲ್ಲ ಸರ್ವೆ ಎಲ್ಲ ಆಗಿದೆ. ಈಗ ಶಿಫಾರಸ್ ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ ಉಳಿದಿರ್ತಕ್ಕಂಥದ್ದು. ಶಿಫಾರಸ್ ಮಾಡಿ ವರದಿ ಕೊಟ್ಟ ತಕ್ಷಣನೇ ನಮ್ಮ ಸರ್ಕಾರ ಅದನ್ನ ಅಂಗೀಕಾರ ಮಾಡಿ ಚರ್ಚೆ ಮಾಡಿ ಪ್ರಶ್ನೆ ಮಾಡ್ತಕ್ಕಂಥ ಬೆಳವಣಿಗೆ ಆಗಿದೆಯಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ತಕ್ಕಂಥದ್ದೇ ಬಹಳ ಮುಖ್ಯ. ಒತ್ತಾಯ ಮಾಡ್ತಕ್ಕಂಥದ್ದೇ ಬಹಳ ಮುಖ್ಯ. ಒಂದ್ ಸಾರಿ ಒತ್ತಾಯ ಮಾಡಿದ್ರೆ ಪ್ರಯೋಜನ ಆಗಲ್ಲ. 2 ಸಾರಿ ಒತ್ತಡ ಮಾತ್ರ ಪ್ರಯೋಜನ ಆಗಲ್ಲ. ಒತ್ತಡ ಮಾಡತ್ಲೇ ಇರಬೇಕು. ಗೊತ್ತಾಯ್ತಾ? ನಾನು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಬಿದ್ದವನಲ್ಲ. ಹೋರಾಟದ ಮೂಲಕ ರಾಜಕೀಯ ಮಾಡ್ಕೊಂಡು ಬಂದಿರೋನು. ಮುಂದಿನೂ ಕೂಡ ಮಾಡ್ತೀನಿ ಹೊರತು ಹಿಂದೆ ಬೀಳಲ್ಲ. ಎಲ್ಲಿವರೆಗೆ ಶಕ್ತಿ ಇರ್ತದೆ ಅಲ್ಲಿವರೆಗೆ ರಾಜಕೀಯ ಮಾಡೋದು. ಯಾರಿಗೆ ಧ್ವನಿ ಇಲ್ಲ ಅವ್ರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ಧ್ವನಿ ಯಾರಿಗಿಲ್ಲ ಅವ್ರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ನಾನು ಕೂಡ ನುಡಿ ನಮನವನ್ನ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ಅರ್ಪಿಸ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನೀವು ಪ್ರಾರ್ಥನೆ ಮಾಡ್ತೀರಿ ಅಲ್ವಾ? ಓಕೆ.